ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕ ಹಿನ್ನೆಲೆ ಇದರ ಬಗ್ಗೆ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಿಂದೆ ಧರ್ಮಸ್ಥಳ ಸಂಸ್ಥೆ ಮೇಲೆ ದೊಡ್ಡ ಪ್ರಮಾಣದ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಅಂತ ನಾನು ಹೇಳಿದ್ದೆ, ಆದರೆ ನನ್ನ ಮೇಲೆ ಮುಗಿಬಿದ್ದಿದ್ರು. ಈಗ ಷಡ್ಯಂತ್ರ ಬಯಲಾಗಿದೆ ಅಂತ ಹೇಳಿ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಹೆಗ್ಗಡೆ ಕುಟುಂಬಕ್ಕೆ ಅಗೌರವ ತರುವಂತ ದೊಡ್ಡ ಹುನ್ನಾರ ನಡೆದಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ಧಾರ್ಮಿಕ ಕೇಂದ್ರದ ಬಗ್ಗೆ ಅಪನಂಬಿಕೆ ಹುಟ್ಟಿಸುವಂತಹ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ಪ್ರಕಾಶ್ ರಾಜ್ ಈ ಸೂತ್ರದಲ್ಲಿ ಪಾಲುದಾರ ಎಂಬ ಮಾಹಿತಿಯ ಬಗ್ಗೆ ಮಾತನಾಡಿದ್ದಾರೆ. ಈ ಒಂದು ಸರ್ಕಾರ ಸುಮೋಟೋ ಕೇಸ್ ದಾಖಲಿಸಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಸಿಟಿ ರವಿ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನು ಮಾಡಿದ್ದಾರೆ. ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಗೃಹ ಸಚಿವರು ಮಾಡಬೇಕಾಗಿಲ್ಲ. ನೀವು ತನಿಖೆ ನಡೆಸಿ ಅದಕ್ಕೆ ಮುಂಚೆಲೇ ಸರ್ಟಿಫಿಕೇಟ್ ಕೊಟ್ಟರೆ ನೀವು ಪಕ್ಷಪಾತಿಗಳು ಅಂತ ಆಗ್ತೀರಿ. ನಿಮಗೆ ಈ ಇಡೀ ಪ್ರಕರಣವನ್ನು ಮುಚ್ಚಾಕಬೇಕು ಅನ್ನುವಂಥ ಮನಸ್ಥಿತಿ ಇದ್ದಂತೆ ಜನರಲ್ ಭಾವನೆ ಬರುತ್ತೆ. ನೀವು ಗೃಹ ಸಚಿವರಾಗಿ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು, ಸರ್ಟಿಫಿಕೇಟ್ ಕೊಡ್ತು. ಹಾಗಾದರೆ ಧರ್ಮಸ್ಥಳಕ್ಕೆ ಷಡ್ಯಂತ್ರ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡೋದು ಒಳ್ಳೆ ಕೆಲಸ ಅಂತ ನೀವು ಭಾವಿಸ್ತೀರಾ? ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಪ್ರಚಾರ ಮಾಡೋದು ಒಳ್ಳೆ ಕೆಲಸ ಅಂಥೇಳಿ ಸರ್ಟಿಫಿಕೇಟ್ ಕೊಡ್ತೀರಾ? ಇದು ಕ್ರಿಮಿನಲ್ ಅಲ್ದಲೇ ಇನ್ನೇನಿದು? ಇದು ಘನಂದಾರಿ ಕೆಲಸನಾ ಅಥವಾ ಸಮಾಜಕ್ಕೆ ಗೌರವ ತರೋ ಕೆಲಸನಾ? ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನೀವು ಗೃಹ ಸಚಿವರು ಅನ್ನೋ ಪ್ರಜ್ಞೆ ಇರಲಿ. ಈಗ ನೀವು ಗೃಹ ಸಚಿವರಾಗಿದ್ದೀರಿ, ನಿಮ್ಮ ಮೇಲೆ ತನಿಖೆ ನಡೆಸುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಅದರ ಬದಲೇ ನೀವೇ ಈ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮ ಕೆಳಗಡೆನ ಅಧಿಕಾರಿಗಳು ನಿಮ್ಮ ಮರ್ಜಿಗೆ ತಕ್ಕಂತೆ ನಡ್ಕೊಳ್ತಾರೆ. ನಿಮಗೆ ಖುಷಿಪಡಿಸೋದಕ್ಕೆ ಸತ್ಯವನ್ನು ಮುಚ್ಚಿಡ್ತಾರೆ.